ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮೊರಾರ್ಜಿ ದೇಸಾಯಿ ಅಥವಾ ಆದರ್ಶ, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಅಲ್ಪಸಂಖ್ಯಾತ ಮೊರಾರ್ಜಿ ಪ್ರವೇಶ ಪರೀಕ್ಷೆಗಳಲ್ಲಿ ಇಂಗ್ಲಿಷ್ ವಿಷಯದ ಬಗ್ಗೆ ಕೇಳಿರುವ ಹಾಗೂ ಕೇಳಬಹುದಾದ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ತಿಳಿಸ್ತಾ ಇದ್ದೇನೆ. ಈ ಮೂಲಕ ನೀವು ಇಂಗ್ಲಿಷ್ನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲು ಪ್ರಯತ್ನಿಸಬಹುದು. ಸಾಮಾನ್ಯವಾಗಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಇಂತಹ ಪರೀಕ್ಷೆಗಳಲ್ಲಿ ಇಂಗ್ಲಿಷ್ನ ವಿಷಯ ಬಂದಾಗ ಕಡಿಮೆ ಅಂಕಗಳನ್ನು ಗಳಿಸಿರುವ ಉದಾಹರಣೆಗಳಿವೆ. ಹೀಗಾಗಿ ಇಂದಿನ ವಿಡಿಯೋ ತಮಗೆ ಉಪಯೋಗವಾಗಬಹುದು. ವಿಡಿಯೋ ಸ್ಟಾರ್ಟ್ಸ್ ಮಾಡೋಕ್ಕೆ ಮುಂಚೆ ನನ್ನ ಚಾನಲ್ನಲ್ಲಿ ವಿಡಿಯೋಗಳನ್ನು ನೋಡ್ತಾ ಇರೋರು ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವ ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತೆ. ಅದ್ರ ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಗೂ ಕೂಡ ಹೊಸ ವಿಡಿಯೋಗಳನ್ನು ಮಾಡಲಿಕ್ಕೆ ಸ್ಫೂರ್ತಿ ಸಿಗುತ್ತೆ. ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಈ ಪರೀಕ್ಷೆಗಳಲ್ಲಿ ಕೇಳಿರುವ ಕಲಿಕಾಂಶಗಳ ಬಗ್ಗೆ ನೋಡೋದಾದರೆ ಮೊದಲನೆಯದಾಗಿ ರೀಅರೇಂಜ್ ದ ವರ್ಡ್ಸ್. ಇಲ್ಲಿ ಒಂದು ಉದಾಹರಣೆಯನ್ನು ನಾನು ತಿಳಿಸ್ಕೊಡ್ತೇನೆ. ಇದು ಮೊರಾರ್ಜಿ ಮತ್ತು ಆದರ್ಶ ವಿದ್ಯಾಲಯಗಳು ಈಗಾಗಲೇ ಕೇಳಿರ್ತಾರೆ. ಮೊದಲನೇ ಉದಾಹರಣೆ ಕಂಟ್ರಿ ಬಾರ್ ಇಂಡಿಯಾ ಬಾರ್ ಅವರ್ ಆರ್ ಈಸ್. ಅಂದರೆ ಇಲ್ಲಿ ಇದನ್ನು ನೀವು ರೀಅರೇಂಜ್ ಮಾಡಬೇಕಾಗುತ್ತೆ, ಸರಿಯಾದ ವಾಕ್ಯವನ್ನಾಗಿ ನೀವು ಇಲ್ಲಿ ಮಾಡಬೇಕಾಗುತ್ತೆ. ಇನ್ನೊಂದು ಉದಾಹರಣೆ ಅಸ್ ಬಾರ್ ಎನಿಮಲ್ಸ್ ಬಾರ್ ಫೀಲ್ ಬಾರ್ ಆಲ್ಸೋ ಬಾರ್ ಲೈಕ್. ಈ ಪ್ರಶ್ನೆಗಳನ್ನು ನೀವು ಈಗಾಗಲೇ ಮೊರಾರ್ಜಿ ಮತ್ತು ಆದರ್ಶ ವಿದ್ಯಾಲಯ ಕೇಳಿದ್ದು. ಹಾಗಾದರೆ ಈ ಮೇಲಿನ ಉತ್ತರಗಳನ್ನು ಬಿಡಿಸುವುದು ಹೇಗೆ ಅಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಈಗ ಮೊದಲ ಉದಾಹರಣೆಯನ್ನು ನೋಡುವುದಾದರೆ ಮೊದಲಿಗೆ ನಾಮಪದ ಬರುತ್ತದೆ. ಇಲ್ಲಿ ಇಂಡಿಯಾ ಅನ್ನುವಂಥದ್ದು ಒಂದು ನಾಮಪದ. ಇಂಡಿಯಾ, ತದನಂತರ ಹೆಲ್ಪಿಂಗ್ ವರ್ಬ್ ಈಸ್ ಬರುತ್ತದೆ, ನಂತರ ಆಬ್ಜೆಕ್ಟ್ ಬರುತ್ತೆ. ಈ ವಾಕ್ಯದಲ್ಲಿ ಕ್ರಿಯಾಪದ ಇಲ್ಲದೇ ಇರುವುದರಿಂದ ಸರಿಯಾದ ಉತ್ತರ ಇಂಡಿಯಾ ಈಸ್ ಅವರ್ ಕಂಟ್ರಿ ಆಗುತ್ತೆ. ಇನ್ನು ಎರಡನೇದಾಗಿ ಇಲ್ಲಿ ಕ್ರಿಯಾಪದ ಬಂದಿರುತ್ತದೆ. ಮೊದಲಿಗೆ ನಾಮಪದ ಆನಿಮಲ್ಸ್ ಆಗುತ್ತೆ. ಆನಿಮಲ್ಸ್ ಆಲ್ಸೋ ಫೀಲ್ ಲೈಕ್ ಅಸ್. ಈ ರೀತಿಯಾದ ಸರಿಯಾದ ಉತ್ತರ ಆಗುತ್ತೆ. ಈ ರೀತಿಯ ಉದಾಹರಣೆಗಳು ಬಂದಾಗ ಸಿಂಪಲ್ ಆಗಿ ಹೇಳುವುದಾದರೆ ಇಲ್ಲಿ ಸಬ್ಜೆಕ್ಟ್ ಪ್ಲಸ್ HV ಪ್ಲಸ್ V ಪ್ಲಸ್ O, ಅಂದರೆ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ಮತ್ತು ವರ್ಬ್ ಮತ್ತು ಆಬ್ಜೆಕ್ಟ್. ಈ ರೀತಿಯಾಗಿ ನೀವು ಸರಿಯಾಗಿ ರೀಅರೇಂಜ್ ಮಾಡಬೇಕಾಗುತ್ತೆ. ಇನ್ನು ಮೂರನೇದಾಗಿ ಇಲ್ಲಿ ಅಪೋಸಿಟ್ ವರ್ಡ್ಸ್ಗಳ ಬಗ್ಗೆ ತಿಳಿಸೋದಾದರೆ, ಇನ್ನು ಇಂತಹ ಪರೀಕ್ಷೆಗಳಲ್ಲಿ ಅಪೋಸಿಟ್ ವರ್ಡ್ಸ್ಗಳ ಬಗ್ಗೆ ಕೂಡ ಪ್ರಶ್ನೆಗಳು ಬಂದಿದ್ದು. ತಾವುಗಳು 5ನೇ ತರಗತಿವರೆಗಿನ ಅಥವಾ 5ನೇ ತರಗತಿ ಪಠ್ಯಪುಸ್ತಕದಲ್ಲಿ ಬಂದಿರುವ ಅಪೋಸಿಟ್ ವರ್ಡ್ಸ್ಗಳು, ವಿರುದ್ಧಾರ್ಥಕ ಪದಗಳನ್ನು ಒಂದು ಪಟ್ಟಿ ಮಾಡಿಟ್ಕೊಳ್ಳಿ. ಉದಾಹರಣೆಗೆ ನಾನು ನಿಮಗೆ ತಿಳಿಸೋದಾದರೆ, ಈಗ 5ನೇ ತರಗತಿ ಪಠ್ಯಪುಸ್ತಕದ ಮೊದಲನೇ ಸೆಮಿಸ್ಟರ್ 1ನೇ ಪಾಠ ಇಲ್ಲಿ ಲವ್ ಫಾರ್ ಎನಿಮಲ್ಸ್ ಅನ್ನುವಂಥ ಪಾಠ ಇದೆ. ಈ ಪಾಠದ ಪ್ರತಿಯೊಂದು ವಾಕ್ಯವನ್ನು ನೀವು ಓದ್ತಾ ಹೋದಾಗ ಅಲ್ಲಿ ಸಾಕಷ್ಟು ಅಪೋಸಿಟ್ ವರ್ಡ್ಸ್ಗಳು ಸಿಗ್ತವೆ. ಈಗ ಮೊದಲನೇ ಪ್ಯಾರಾದಲ್ಲಿ ಇಲ್ಲಿ ಒಂದು ವಾಕ್ಯ ಇದೆ ನೋಡಿ, ಲೂಸಿ ರಿಮೆಂಬರ್ಸ್ ರಮಣ ಮಹರ್ಷಿ. ಇಲ್ಲಿ ರಿಮೆಂಬರ್ಸ್ ಅನ್ನುವಂತಹ ಒಂದು ಪದ ನೆನಪಿಟ್ಕೊಳ್ಳುವುದು, ಅದನ್ನು ಮರೆಯುವುದು ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಫಾರ್ಗೆಟ್ ಅಂತಾರೆ. ಇಲ್ಲಿ ರಿಮೆಂಬರ್, ಫಾರ್ಗೆಟ್. ಇನ್ನು ಇದೇ ಪ್ಯಾರಾದಲ್ಲಿ ನೀವು ಇಲ್ಲಿ ಲವ್ ಅಂತಿದೆ, ಲವ್ ಮತ್ತು ಅದರ ವಿರುದ್ಧಾರ್ಥಕ ಪದ ಹೇಟ್ ಆಗುತ್ತೆ. ಮೋರ್ ಅನ್ನುವಂಥ ಪದದ ವಿರುದ್ಧಾರ್ಥಕ ಲೆಸ್ ಆಗುತ್ತೆ. ಫಸ್ಟ್ ಎನ್ನುವಂತಹ ವಿರುದ್ಧಾರ್ಥಕ ಪದ ಅದಕ್ಕೆ ಲಾಸ್ಟ್ ಆಗುತ್ತೆ. ಈ ರೀತಿಯಾಗಿ ನೀವು ಎಲ್ಲ ಪಾಠಗಳಲ್ಲಿ ಬಂದಿರುವ ಅಪೋಸಿಟ್ ವರ್ಡ್ಸ್ಗಳನ್ನು ಪಟ್ಟಿ ಮಾಡಿಟ್ಕೊಳ್ಳಿ. ಇದರ ಮೇಲೆ ಕಡ್ಡಾಯವಾಗಿ ಒಂದು ಪ್ರಶ್ನೆ ಕೇಳ್ತಾರೆ. ಹಾಗಾಗಿ ಪ್ರತಿ ಪಾಠಗಳನ್ನು ನೀವು ನೀಟಾಗಿ ಓದ್ಕೊಳ್ಳೋದ್ರ ಮೂಲಕ ವಿರುದ್ಧಾರ್ಥಕ ಪದಗಳನ್ನು ನೀವೇ ಕಂಡುಹಿಡಿಬಹುದು. ಇನ್ನು ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್, ಏಕವಚನ ಮತ್ತು ಬಹುವಚನ. ಇಲ್ಲಿ ಮೊರಾರ್ಜಿ ಸೇರಿದಂತೆ ಎಲ್ಲ ಪರೀಕ್ಷೆಗಳಲ್ಲಿ ಈ ಕಲಿಕಾಂಶದ ಮೇಲೆ ಪ್ರಶ್ನೆ ಕೇಳುತ್ತಾರೆ. ಹಾಗಾಗಿ ನೀವು ಇವುಗಳನ್ನು ಕೂಡ ಪಟ್ಟಿ ಮಾಡಿ ನಿಯಮಗಳನ್ನು ತಿಳಿದುಕೊಳ್ಳಿ. ಈಗಿನ ವಿಡಿಯೋದಲ್ಲಿ ಕೆಲವು ಉದಾಹರಣೆಗಳನ್ನು ತಿಳಿಸ್ತೇನೆ. ಇನ್ನು ಇದರ ನಿಯಮಗಳನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರ್ತೇನೆ. ಕೆಲವು ಉದಾಹರಣೆಗಳನ್ನು ನೋಡುವುದಾದರೆ ಇಲ್ಲಿ ಬುಕ್ ಬುಕ್ಸ್, ಬ್ಯಾಗ್ ಬ್ಯಾಗ್ಸ್, ಬಾಯ್ ಬಾಯ್ಸ್, ಮೌಸ್ ಮೈಸ್, ಮ್ಯಾನ್ ಮೆನ್, ಕೀ ಕೀಸ್, ಮ್ಯಾಂಗೋ ಮ್ಯಾಂಗೋಸ್, ನೈಫ್ ನೈವ್ಸ್, ಬೇಬಿ ಬೇಬೀಸ್. ಇಲ್ಲಿ ಒಂದು ಪರೀಕ್ಷೆಯಲ್ಲಿ ಕೇಳಿರ್ತಾರೆ ಮೊರಾರ್ಜಿ ಪರೀಕ್ಷೆಯಲ್ಲಿ, ದ ಪ್ಲೂರಲ್ ಆಫ್ ಮೌಸ್ ಈಸ್. ಇಲ್ಲಿ ಆಪ್ಷನ್ಸ್ಗಳು ನೋಡಿ, ಎ ಅನ್ನೋದು ಮೈಸ್ ಅಂತಿದೆ, ಬಿ ಮೌಸಸ್, ಸಿ ಮೌಸಸ್, ಡಿ ಮೌಸಸ್. ಸರಿಯಾದ ಉತ್ತರ ಇಲ್ಲಿ ಎ ಆಪ್ಷನ್ ಮೈಸ್ ಆಗುತ್ತೆ. ಹಾಗಾಗಿ ಇಲ್ಲಿ ಬಂದಿರುವಂತಹ ಏಕವಚನ ಬಹುವಚನ ಉದಾಹರಣೆಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಹಂಚಿಕೊಳ್ತೀನಿ. ಇನ್ನು ನಾಲ್ಕನೆಯದಾಗಿ ನೌನ್, ನಾಮಪದ. ಇಲ್ಲಿ ನೌನ್ ಈಸ್ ಎ ನೇಮಿಂಗ್ ವರ್ಡ್. ಇದರ ಮೇಲೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ 4 ವಿಧಗಳಿವೆ ನಾಮಪದದಲ್ಲಿ. ಪ್ರಾಪರ್ ನೌನ್, ಅದಕ್ಕೆ ಕನ್ನಡದಲ್ಲಿ ಹೇಳುವುದಾದರೆ ಅಂಕಿತನಾಮ, ಕಾಮನ್ ನೌನ್, ರೂಢನಾಮ, ಕಲೆಕ್ಟಿವ್ ನೌನ್, ಇಲ್ಲಿ ಸಂಗ್ರಹವಾಚಕ ನಾಮಪದ, ಅಬ್ಸ್ಟ್ರಾಕ್ಟ್ ನೌನ್, ಭಾವನಾಮ, ಕೌಂಟೇಬಲ್ ನೌನ್,
ಅಂದರೆ ಎಣಿಸಬಹುದಾದ ನಾಮಪದಗಳು, ಅನ್ಕೌಂಟೇಬಲ್ ನೌನ್ ಎಣಿಸಲಾಗದ ನಾಮಪದಗಳು. ಇನ್ನು ಯಾವ ರೀತಿಯಾಗಿ ಉದಾಹರಣೆ ಕೇಳಬಹುದು ಅಂದರೆ ರಾಮು ಈಸ್ ಗೋಯಿಂಗ್ ಟು ಸ್ಕೂಲ್, ಇದರಲ್ಲಿ ನಾಮಪದ ಯಾವುದು ಅಂತ ಕೇಳಬಹುದು. ಅಥವಾ ರಾಮು ಈಸ್ ಗೋಯಿಂಗ್ ಟು ಸ್ಕೂಲ್, ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ಪದ ಯಾವುದು ಅಂತ ಕೇಳಬಹುದು. ಅಥವಾ ಯಾವ ನಾಮಪದ ಅಂತಲೂ ಕೂಡ ಇಲ್ಲಿ ಕೇಳಬಹುದಾಗಿದೆ. ಇನ್ನು 5ನೇದಾಗಿ ಪ್ರೊನೌನ್, ಸರ್ವನಾಮ. ಇಲ್ಲಿ ಸರ್ವನಾಮಗಳಲ್ಲಿ ಸಾಕಷ್ಟು ಉದಾಹರಣೆಗಳಿವೆ. ನಾಮಪದದ ಬದಲಾಗಿ ಬಳಸುವಂಥ ಪದಗಳಿಗೆ ಸರ್ವನಾಮ ಅಂತ ಕರೀತಾರೆ. ಇಲ್ಲಿ ಉದಾಹರಣೆಗಾಗಿ ಆ ಎಂದರೆ ನಾನು, ಉಯ್ ಅಂದರೆ ನಾವು, ಯು ಮತ್ತು ಯು, ಹಿ ಅಂದರೆ ಅವನು, ಸಿ, ಇಟ್, ದೇ, ಇವು ಪ್ರಾರಂಭದಲ್ಲಿ ಬರುವಂತಹ ಸರ್ವನಾಮಗಳು. ಇನ್ನು ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಬಹುದು ಅಂದರೆ ಕವಿತಾ ಈಸ್ ಈಟಿಂಗ್ ಆ್ಯನ್ ಆ್ಯಪಲ್ ಬಿಕಾಸ್ ಸಿ ಲೈಕ್ಸ್ ದ್ಯಾಟ್ ಫ್ರೂಟ್, ಇದರಲ್ಲಿರುವಂಥ ಪ್ರೊನೌನ್ ಯಾವುದು ಅಂತ ಕೇಳಬಹುದು. ಸರಿಯಾದ ಉತ್ತರ ಇಲ್ಲಿ ಸಿ ಆಗುತ್ತೆ. ಇನ್ನು 6ನೇದಾಗಿ ವರ್ಬ್, ಕ್ರಿಯೆಯನ್ನು ಸೂಚಿಸುವ ಪದವೇ ಕ್ರಿಯಾಪದ. ಇಲ್ಲಿ ಕ್ರಿಯಾಪದವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರ್ಬೋದು, ಫಾಸ್ಟ್ ಟೆನ್ಸ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್, ಈ ರೀತಿಯಾಗಿ ಇಲ್ಲಿ ಉದಾಹರಣೆಗಳಿರ್ತಾವೆ. ಇನ್ನು ಪರೀಕ್ಷೆಯಲ್ಲಿ ಕೇಳಿರುವ ಒಂದು ಉದಾಹರಣೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಡಾಕ್ಟರ್ ಅಬ್ದುಲ್ ಕಲಾಂ, ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ, ಬ್ರಾಕೆಟ್ ಇಲ್ಲಿ ವರ್ಕ್ ಇದೆ. ಹಾರ್ಡ್ ಆಸ್ ಎ ಸ್ಟೂಡೆಂಟ್, ಡಾಕ್ಟರ್ ಅಬ್ದುಲ್ ಕಲಾಂ ಡ್ಯಾಶ್ ವರ್ಕ್ ಹಾರ್ಡ್ ಆಸ್ ಎ ಸ್ಟೂಡೆಂಟ್, ಇದರ ಆನ್ಸರ್ ವರ್ಕ್ಡ್ ಆಗುತ್ತೆ. ಯಾಕಂದ್ರೆ ಇದು ಭೂತಕಾಲದ ವಾಕ್ಯ. ಅಬ್ದುಲ್ ಕಲಾಂ ಅವರು ಚಿಕ್ಕವರಿದ್ದಾಗ ವರ್ಕ್ ಅಂದರೆ ಕೆಲಸವನ್ನು ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ಅಂತ ಹೇಳ್ತಿದ್ದಾರೆ ಇಲ್ಲಿ, ಹಾಗಾಗಿ ಇಲ್ಲಿ ವರ್ಕ್ಡ್ ಆಗುತ್ತೆ. ನೀವು ನಿಮ್ಮ 5ನೇ ತರಗತಿ ಪ್ರತಿ ಪಾಠದಲ್ಲಿ ಬಂದಿರುವ ಕ್ರಿಯಾಪದಗಳ ಲಿಸ್ಟನ್ನು ಮಾಡ್ಕೊಳ್ಳಿ. ಅದು ಪ್ರೆಸೆಂಟ್ ಟೆನ್ಸ್ ಆಗಿರ್ಬೋದು, ಫಾಸ್ಟ್ ಟೆನ್ಸ್ ಆಗಿರ್ಬೋದು, ಪಾಸ್ಟ್ ಪಾರ್ಟಿಸಿಪಲ್ ಕ್ರಿಯಾಪದಗಳು ಕೂಡ ಆಗಿರಬಹುದು. ಸೊ ನೆಕ್ಸ್ಟ್ ಒನ್ ಈಸ್ ರೈಮಿಂಗ್ ವರ್ಡ್ಸ್. ಇದು ಸಾಕಷ್ಟು 4 ಮತ್ತು 5ನೇ ತರಗತಿ ಪಠ್ಯಪುಸ್ತಕದಲ್ಲಿ ಇಂಗ್ಲಿಷ್ ಪದ್ಯಗಳಲ್ಲಿ ಬಂದಿರ್ತಾವೆ. ಇವುಗಳಿಗೆ ಅಂತ್ಯಪದಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಪರೀಕ್ಷೆಗಳಲ್ಲಿ ಕೇಳಿರುವ ಒಂದು ಪ್ರಶ್ನೆ ಹೀಗಿದೆ, ದ ಮೋಸ್ಟ್ ರೈಮಿಂಗ್ ವರ್ಡ್ ಫಾರ್ ಡ್ರಿಲ್ ಈಸ್. ಇಲ್ಲಿ 4 ಆಪ್ಷನ್ಗಳಿವೆ. ಎ ಮಿಲ್, ಬಿ ಗ್ರಿಲ್, ಸಿ ಬಿಲ್ ಮತ್ತು 4ನೇದು ಸ್ಕಿಲ್. ಇಲ್ಲಿ ಸರಿಯಾದ ಉತ್ತರ ಗ್ರಿಲ್ ಆಗುತ್ತೆ. ನೀವು ಆದಷ್ಟು 5ನೇ ಅಥವಾ 4ನೇ ತರಗತಿಗಳಲ್ಲಿ ಈ ರೀತಿ ಪದ್ಯಗಳಲ್ಲಿ ಬಂದಿರುವಂತಹ ರೈಮಿಂಗ್ ವರ್ಡ್ಸ್ಗಳನ್ನು ಲಿಸ್ಟ್ ಮಾಡಿಟ್ಕೊಳ್ಳಿ. ಅವುಗಳನ್ನು ಪದೇ ಪದೇ ಓದರ ಮೂಲಕ ಅವುಗಳು ಕೂಡ ನಿಮಗೆ ಪ್ರಾಕ್ಟೀಸ್ ಆಗುತ್ತದೆ. ಇನ್ನು 8ನೇದಾಗಿ ಅಡ್ಜೆಕ್ಟಿವ್ಸ್. ಇಲ್ಲಿ ಒಂದು ಉದಾಹರಣೆ ಇದೆ, ದ ಓಲ್ಡ್ ಮ್ಯಾನ್ ವಾಕ್ಸ್ ವೆರಿ ಸ್ಲೋಲಿ, ದ ಅಂಡರ್ಲೈನ್ಡ್ ವರ್ಡ್ ಈಸ್. 4 ಆಪ್ಷನ್ಸ್ಗಳಿವೆ, ಎ ಯಾನ್ ಮತ್ತು ಬಿ ಆಪ್ಷನ್ ಅಡ್ಜೆಕ್ಟಿವ್, ಅಡ್ವರ್ಬ್, ವರ್ಬ್, ನೌನ್. ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ದ ಓಲ್ಡ್ ಮ್ಯಾನ್ ವಾಕ್ಸ್ ವೆರಿ ಸ್ಲೋಲಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಂದರೆ ಸ್ಲೋಲಿ ಅನ್ನುವಂಥ ಪದಕ್ಕೆ ಇಲ್ಲಿ ಅಂಡರ್ಲೈನ್ ಹಿಡಿದಿದ್ದಾರೆ. ಒಬ್ಬ ವಯಸ್ಸಾದ ಮನುಷ್ಯ ನಿಧಾನವಾಗಿ ನಡೀತಾ ಇದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆತನ ಕ್ರಿಯೆ, ಆತನ ಕೆಲಸ ಹೇಗಿದೆಪ್ಪ ಅಂದರೆ ನಿಧಾನವಾಗಿದೆ. ಸೊ ಇದ್ರ ಉತ್ತರ ಅಡ್ವರ್ಬ್ ಆಗುತ್ತೆ, ಕ್ರಿಯಾ ವಿಶೇಷಣ. ಇನ್ನು ಇದೇ ರೀತಿಯಾಗಿ ನೀವು ಕೂಡ ಮುಂದಿನ ಹಂತ ಯಾವುದು ಅಂದರೆ ಜೆಂಡರ್ಗೆ ಸಂಬಂಧಪಟ್ಟ ಹಾಗೆ ಇವುಗಳ ಮೇಲೆ ಒಂದು ಪ್ರಶ್ನೆ ಕಡ್ಡಾಯವಾಗಿ ಕೇಳುತ್ತಾರೆ. ಒಂದು ಉದಾಹರಣೆಯನ್ನು ನೋಡೋದಾದರೆ ದ ಅಪೋಸಿಟ್ ಜೆಂಡರ್ ಆಫ್ ಜೆಂಟಲ್ಮೆನ್ ಈಸ್. ಇಲ್ಲಿ 4 ಆಪ್ಷನ್ಸ್ಗಳಿವೆ, ಗರ್ಲ್ಸ್, ಚಿಲ್ಡ್ರನ್, ಎಲ್ಡರ್ಸ್, ಲೇಡೀಸ್. ಅಪೋಸಿಟ್ ಜೆಂಡರ್ ಅಂದರೆ ವಿರುದ್ಧ ಲಿಂಗ ಅಂತ ಹೇಳ್ತಾರೆ. ಇಲ್ಲಿ ಜೆಂಟಲ್ಮೆನ್ ಅದಕ್ಕೆ ಅಪೋಸಿಟ್ ವರ್ಡ್ ಲೇಡೀಸ್ ಆಗುತ್ತೆ. ಇನ್ನು ಶಾರ್ಟ್ ಫಾರ್ಮ್ಸ್, ಇಲ್ಲಿ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಸೇರಿರುವ ಪದಗಳು. ಪರೀಕ್ಷೆಯಲ್ಲಿ ಕೇಳಿರೋದನ್ನು ಉದಾಹರಣೆ ನೋಡುವುದಾದರೆ ದ ಶಾರ್ಟ್ ಫಾರ್ಮ್ ಆಫ್ ಕುಡ್ ನಾಟ್ ಈಸ್. ಇಲ್ಲಿ 4 ಆಪ್ಷನ್ಗಳು. ಮೊದಲನೇದಾಗಿ ಕುಡಂಟ್, ಬಿ ಕಾಂಟ್, ಸಿ ಕುಡ್ ನಾಟ್, ಸಿ ಕುಡ್ ನಾಟ್. ಇಲ್ಲಿ ಮೊದಲನೇ ಆನ್ಸರ್ ಆಪ್ಷನ್ನೇ ಕುಡ್ ನಾಟ್ ಇದೆಯಲ್ಲ ಅದೇ ಆಗುತ್ತೆ, ಕುಡಂಟ್. ಇಂತಹ ಶಾರ್ಟ್ ಫಾರ್ಮ್ಗಳನ್ನು ತಾವು ಒಂದು ಲಿಸ್ಟ್ ಮಾಡಿಟ್ಕೊಳ್ಳಿ. ಇನ್ನು 11ನೇದಾಗಿ ಕಂಜಂಕ್ಷನ್ಸ್. ಅವು ಯಾವುವು ಅಂದರೆ ಒಂದು 4 ಉದಾಹರಣೆಗಳನ್ನು ನಾನು ನಿಮಗೆ ತಿಳಿಸುವುದಾದರೆ ಇಲ್ಲಿ ಬಟ್ ಆದರೆ, ಸೊ ಆದ್ದರಿಂದ, ಬಿಕಾಸ್ ಆದ್ದರಿಂದ, ಇಫ್ ಒಂದು ವೇಳೆ. ಒಂದು ಪರೀಕ್ಷೆಯಲ್ಲಿ ಕೇಳಿರುವಂಥ ಒಂದು ವಾಕ್ಯ ನೋಡಿ, ರಾಮು ಈಸ್ ಎ ವೆರಿ ಜೀನಿಯಸ್ ಡ್ಯಾಶ್ ಬಟ್ ಹಿ ಈಸ್ ಶೂರ್. ಅಂದರೆ ರಾಮು ಈಸ್ ವೆರಿ ಜೀನಿಯಸ್ ಡ್ಯಾಶ್ ಹಿ ಈಸ್ ಪುವರ್. ಇಲ್ಲಿ ಯಾವ ಆನ್ಸರ್ ಬರುತ್ತೆ ಅಂತ ನೀವು ಕಂಡುಹಿಡಬೇಕಾಗುತ್ತೆ. ಇಲ್ಲಿ 4 ಆಪ್ಷನ್ಸ್ಗಳಿರ್ತವೆ. ಆ ಆಪ್ಷನ್ಸ್ಗಳನ್ನು ನೋಡಿದಾಗ ಯಾವುದು ಸರಿಯಾದ ಉತ್ತರ ಅಂತ ತಮಗೆ ಗೊತ್ತಾಗುತ್ತೆ. ಇಲ್ಲಿ ಆಪ್ಷನ್ಸ್ ನೋಡಿ, ಎ ಬಟ್ ಅಂತಿದೆ, ಬಿ ಆ್ಯಸ್ ಅಂತ ಇದೆ, ಸಿ ದೌ ಅಂತಿದೆ, ಡಿ ವೆನ್ ಅಂತಿದೆ. ಇಲ್ಲಿ ಸರಿಯಾದ ಉತ್ತರ ಬಟ್ ಆಗುತ್ತೆ. ಇನ್ನು ಆರ್ಟಿಕಲ್ಸ್, ಉಪಪದಗಳು, ಇವುಗಳ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳುತ್ತಾರೆ. ಉದಾಹರಣೆಗಾಗಿ ಮೊರಾರ್ಜಿ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ, ಐ ಲಾಸ್ಟ್ ಡ್ಯಾಶ್ ಪೆನ್ ವಿಚ್ ಯು ಗೇವ್ ಮೀ ಎಸ್ಟರ್ಡೇ. ಅಂದರೆ ಇಲ್ಲಿ ಆಪ್ಷನ್ಸ್ಗಳು ಎ, ಯಾನ್, ದ, ಯಾಟ್ 4 ಆಪ್ಷನ್ಸ್ಗಳಿವೆ. ಇಲ್ಲಿ ಉತ್ತರ ದ ಆಗುತ್ತೆ. ಯಾಕಂದರೆ ಈ ವಾಕ್ಯದಲ್ಲಿ ಸ್ಪಷ್ಟತೆ ಇದೆ ಮತ್ತು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಅಂದರೆ ಐ ಲಾಸ್ಟ್ ಡ್ಯಾಶ್ ಪೆನ್ ವಿಚ್ ಯು ಗೇವ್ ಮೀ ಎಸ್ಟರ್ಡೇ, ನಿನ್ನೆ
ನೀನು ಕೊಟ್ಟಂಥ ಪೆನ್ನನ್ನು ನಾನು ಕಳ್ಕೊಂಡಿದ್ದೀನಿ ಅಂತ ಹೇಳೋದ್ರಿಂದ ಇಲ್ಲಿ ದ ಬರುತ್ತೆ. ನೀವು ಹೇಳ್ಬೋದು ಪೆನ್ ಅಂತ ಜಾಗದಲ್ಲಿ ಎ ಬರ್ಬೋದಾಗಿತ್ತು ಅಂತ ಹೇಳಿ, ಆದರೆ ನಿಖರವಾಗಿ ಆತ ಕೊಟ್ಟಂಥ ಪೆನ್ನನ್ನು ನಾನು ಕಳ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಆನ್ಸರ್ ದ ಬರುತ್ತೆ. ಇನ್ನು ಆರ್ಟಿಕಲ್ಸ್ಗಳ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಪಾಗಿ ವಿವರಿಸ್ಕೊಡ್ತೇನೆ. ಇನ್ನು ಮತ್ತೊಂದು ಉದಾಹರಣೆಯನ್ನು ನೀಡೋದಾದರೆ ಪ್ರಿಪೋಸಿಷನ್ಸ್. ಕನ್ನಡದಲ್ಲಿ ಇವುಗಳಿಗೆ ಉಪಸರ್ಗಾವ್ಯಗಳು ಅಂತ ಕರೀತಾರೆ. ಇದು ಕಡ್ಡಾಯವಾಗಿ ಇಂತಹ ಪ್ರಶ್ನೆಗಳು ಮೊರಾರ್ಜಿ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿದೆ. ಉದಾಹರಣೆಗಾಗಿ ಒಂದು ಪ್ರಶ್ನೆಯನ್ನು ಕೇಳಿದರೆ, ಡ್ಯಾಶ್ ಮೆಟ್ ಹೀಸ್ ಫ್ರೆಂಡ್ ಜಾನ್ ಮೆಟ್ ಹೀಸ್ ಫ್ರೆಂಡ್ ಡ್ಯಾಶ್ ಎ ಪಾರ್ಕ್ ಅಂತ ಇದೆ. ಅಂದರೆ ಜಾನ್ ಅನ್ನುವಂತನು ಆತನ ಫ್ರೆಂಡನ್ನು ಭೇಟಿಯಾದ. ಅಲ್ಲಿ 4 ಆಪ್ಷನ್ಸ್ಗಳು ನೋಡೋದಾದರೆ ಎ ಅನ್ನುವಂಥ ಆಪ್ಷನಲ್ಲಿ ಇನ್ ಇದೆ, ಬಿ ಆಪ್ಷನಲ್ಲಿ ಆನ್, ಸಿ ಆಪ್ಷನಲ್ಲಿ ಥ್ರೂ, ಡಿ ಆಪ್ಷನಲ್ಲಿ ಫಾರ್. ಜಾನ್ ತನ್ನ ಫ್ರೆಂಡನ್ನು ಪಾರ್ಕ್ನಲ್ಲಿ ಭೇಟಿಯಾಗಿದ್ದಾನೆ ಅಂತ ಅರ್ಥ ಕನ್ನಡದಲ್ಲಿ. ಇದರ ಆಪ್ಷನ್ ಇನ್ ಆಗುತ್ತೆ, ಮೊದಲನೇ ಆಪ್ಷನ್ ಇನ್. ಇವುಗಳ ಬಗ್ಗೆ ಕೂಡ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಕ್ವಶನ್ ವರ್ಡ್ ಅನ್ನುವಂತಹ ಒಂದು ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಉದಾಹರಣೆಗಾಗಿ ಡ್ಯಾಶ್ ಬುಕ್ಸ್ ಆರ್ ದೀಸ್. ಆಪ್ಷನ್ಸ್ಗಳು ಎ ವೈ, ಬಿ ವೆನ್, ಸಿ ಹೂಸ್, ಡಿ ವೇರ್. ಇದರಲ್ಲಿ ಹೂಸ್ ಅನ್ನುವಂಥ ಆಪ್ಷನ್ಸ್ ಆಗುತ್ತೆ. ಇವು ಪುಸ್ತಕಗಳು ಯಾರದು ಅಂತೇಳಿ. ಇನ್ನು ನೆಕ್ಸ್ಟು ಮೀನಿಂಗ್ ಆಫ್ ಅಂಡರ್ಲೈನ್ ವರ್ಡ್. ಒಂದು ವಾಕ್ಯವನ್ನು ಕೊಟ್ಟಿರ್ತಾರೆ, ಅದಕ್ಕೆ ಒಂದು ಶಬ್ದದಲ್ಲಿ ಅಂಡರ್ಲೈನ್ ಮಾಡಿರ್ತಾರೆ, ಇದರ ಅರ್ಥವನ್ನು ಹೇಳ್ರಿ, ಮೀನಿಂಗ್ ಹೇಳೋದು ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಆಗಿ ಡೀಡ್ಸ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್. ಇಲ್ಲಿ ಆಪ್ಷನ್ಸ್ಗಳು ಎ ಲೇಜಿನೆಸ್, ಬಿ ಆ್ಯಕ್ಷನ್, ಸಿ ಲಾಸ್, ಡಿ ಸ್ಪೀಕ್ಸ್. ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆ್ಯಕ್ಷನ್ ಆಗುತ್ತೆ. ಮಾತಿಗಿಂತ ಕೃತಿ ಲೇಸು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ. ಇನ್ನು ನೆಕ್ಸ್ಟು ಗಿವನ್ ವರ್ಡ್. ಒಂದು ವಾಕ್ಯವನ್ನು ಕೊಟ್ಟು ಅದರ ಒಂದು ಮೀನಿಂಗ್ ಸಿಂಪಲ್ ಆಗಿರೋದು ಒಂದೇ ಒಂದು ಶಬ್ದದಲ್ಲಿ ಹೇಳ್ರಿ ಅಂತ ಕೊಡ್ತಾರೆ. ಉದಾಹರಣೆಗಾಗಿ ಐ ಆಮ್ ಯೆಲ್ಲೋ ಕಲರ್, ಐ ಆಮ್ ಎ ಫ್ರೂಟ್, ಐ ಹ್ಯಾವ್ ಸಿ ವಿಟಮಿನ್, ಹೂ ಆಮ್ ಐ. ಆನ್ಸರ್ಗಳು ಎ ಕ್ಯಾರೆಟ್, ಬಿ ಬನಾನಾ, ಸಿ ಆರೆಂಜ್, ಡಿ ಬ್ರಿಂಜಾಲ್. ಇಲ್ಲಿ ಆನ್ಸರ್ ಆರೆಂಜ್ ಆಗುತ್ತೆ. ಇನ್ನು ಹೆಲ್ಪಿಂಗ್ ವರ್ಬ್ಸ್ಗಳ ಮೇಲೂ ಕೂಡ ಪ್ರಶ್ನೆಗಳನ್ನು ಕೇಳಬಹುದು. ಹೆಲ್ಪಿಂಗ್ ವರ್ಬ್ಸ್ಗಳು ಅಂದರೆ ಈಗಾಗಲೇ ನಿಮ್ಮ ಟೆನ್ಸಸ್ಗಳಲ್ಲಿ ಬಂದಿರ್ತವೆ. ಆ್ಯಮ್, ಆರ್, ಈಸ್ ಆಗಿರ್ಬೋದು, ಹ್ಯಾವ್, ಹ್ಯಾಡ್, ಹ್ಯಾವ್ ಬಿನ್, ಹ್ಯಾಸ್ ಬಿನ್, ವಾಸ್, ವೇರ್, ಕ್ಯಾನ್, ಕುಡ್, ಶಾಲ್, ವಿಲ್. ಇವುಗಳ ಮೇಲೂ ಕೂಡ ಇಲ್ಲಿ ಪ್ರಶ್ನೆಗಳನ್ನು ಕೇಳಬಹುದಾಗಿದೆ. ಒಟ್ಟಾರೆಯಾಗಿ ಇವೆಲ್ಲವುಗಳನ್ನು ತಾವು ಸರಿಯಾಗಿ ಅಭ್ಯಾಸ ಮಾಡಿಕೊಂಡ್ರೆ ಇಂಗ್ಲೀಷ್ ವಿಷಯದಲ್ಲಿ ತಾವುಗಳು ಅತಿ ಹೆಚ್ಚು ಅಂಕಗಳನ್ನು ಇಲ್ಲಿ ಗಳಿಸ್ಬೋದು.